Somebody asked Jesus this question in Matthew 22. ಮತ್ತಾಯ 22ರಲ್ಲಿ ಯಾರೋ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದಾಗ ನೋಡ್ಕೊಳ್ತೀವಿ ಇಲ್ಲಿ ಮತ್ತಾಯ 22. Somebody asked him, verse 36, what is the great commandment in the law? ಇಲ್ಲಿ 37ನೇ ವಚನ ನೋಡ್ಕೊಳ್ಳೋಣ. 36. 36ನೇ ವಚನದಲ್ಲಿ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಅಂತ ಯಾರೋ ಒಬ್ರು ಕೇಳಿದ್ರು. Jesus said, this is the first commandment. You shall love the Lord your God with all your heart, souls and mind. ಯೇಸು ಹೇಳಿದರು, ನೀನು ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. Great and foremost commandment. ಎಂಬ ಆಜ್ಞೆಯೇ ಬಹಳ ಮುಖ್ಯವಾದದ್ದು ಮತ್ತು ಮೊದಲನೇದು ಅಂತ ಯೇಸು ಹೇಳಿದರು. So everything must come out of this. ಎಲ್ಲ ನಮ್ಮ ಕಾರ್ಯಗಳು ಇದರ ಮುಖಾಂತರ ಬರಬೇಕು. And so the first thing we need to see is not whether we are keeping the commandments or avoiding sin. ಮೊದಲನೇದಾಗಿ ನಾವು ಪಾಪಗಳನ್ನು ತಡಿತಾ ಇದ್ದೀವೋ ಅಥವಾ ಆಜ್ಞೆ ಅನುಸರಿಸ್ತಾ ಇದ್ದೀವೋ ಅನ್ನೋದು ಮುಖ್ಯ ಅಲ್ಲ. I get so many letters from people. So many people ask me for counsel. Brother, I'm defeated by sin. How shall I overcome it? ಬಹಳಷ್ಟು ಪತ್ರಗಳು ನನಗೆ ಬರುತ್ತೆ. ಬಹಳಷ್ಟು ಜನ ಬರೀತಾರೆ, ಅಯ್ಯೋ ನಾನು ಪಾಪದಲ್ಲಿ ಬಿದ್ದೋಗಿದ್ದೀನಿ, ಹೇಗೆ ನಾನು ಮೇಲೆ ಬರೋದು. I'm sure that's a problem for many of you sitting here. ನಿಮ್ಮಲ್ಲಿ ಇಲ್ಲಿ ಕುಳಿತವರಲ್ಲೂ ಅದೇ ತೊಂದರೆ ಇರಬಹುದು. That's not where you should start. ಅಲ್ಲಿ ಪ್ರಾರಂಭಿಸಬಾರ್ದು ನೀವು. It is, you got to start with loving God with all your heart, soul and mind. ನೀವು ಪ್ರಾರಂಭಿಸಬೇಕಾದ್ದು ನೀವು ದೇವರನ್ನ ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸೋದ್ರಿಂದ. You know, you can do a good deed without love for some other reason. ನೀವು ಒಂದು ಒಳ್ಳೆ ಕಾರ್ಯವನ್ನ ಪ್ರೀತಿ ಇಲ್ಲದೆ ಬೇರೆ ಕಾರಣಗಳಿಂದ ಮಾಡಬಹುದು. Even if you overcome sin, you still don't please God. ನೀವು ಪಾಪವನ್ನ ಜಯಿಸಿದ್ರು ಇನ್ನು ದೇವರಿಗೆ ಮೆಚ್ಚುಗೆ ಆಗಲಿಲ್ಲ ಅದು. See, your wife and a servant woman may work in your kitchen. ನಿಮ್ಮ ಹೆಂಡತಿ ಮತ್ತು ಒಬ್ಬ ಸೇವಕಿ ನಿಮ್ಮ ಅಡಿಗೆ ಮನೆ ಕೋಣೆಯಲ್ಲಿ ಕೆಲಸ ಮಾಡಬಹುದು. Both of them may be rolling chapatis there. ಇಬ್ಬರು ಚಪಾತಿ ಮಾಡ್ತಾ ಇರಬಹುದು. One is doing it out of love and the other is doing it for money. ಒಬ್ಬಾಕೆ ನನಗೆ ಹಣ ಸಿಗುತ್ತೆ ಅಂತ ಮಾಡ್ತಾ ಇರ್ತಾಳೆ, ಇನ್ನೂ ಒಬ್ಬಾಕೆ ಪ್ರೀತಿಯಿಂದ ಮಾಡ್ತಾ ಇರ್ತಾಳೆ. The chapatis both are doing very good. ಇಬ್ಬರು ಚಪಾತಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. That's not the question. ಅದು ಮುಖ್ಯ ಪ್ರಶ್ನೆ. One is under law, one is under grace. ಒಬ್ಬರು ಧರ್ಮಶಾಸ್ತ್ರದ ಅಡಿ ಕೆಲಸ ಮಾಡ್ತಾ ಇದ್ರೆ, ಒಬ್ಬಳು ಪ್ರೀತಿಯಿಂದ ಕೃಪೆಯ ಕೆಳಗಡೆ ಮಾಡ್ತಾರೆ. That is the difference. ಅದೇ ವ್ಯತ್ಯಾಸ between Old Testament and New Testament. ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ವ್ಯತ್ಯಾಸ ಇದೆ. In the Old Testament people served God like the servant. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸೇವಕಿ ಹೇಗೆ ಕೆಲಸ ಮಾಡ್ತಾಳೋ ಹಾಗೆ ಮಾಡಿದ್ರು. In the New Testament we do the same thing, but it is as the bride of Christ. ಹೊಸ ಒಡಂಬಡಿಕೆಯಲ್ಲಿ ನಾವು ಮೊದಲಗಿತ್ತಿಯ ರೀತಿಯಲ್ಲಿ ನಾವು ಮಾಡ್ತೇವೆ ಪ್ರೀತಿಯಿಂದ. That's why in Revelation chapter 2, ಅದರಿಂದ ನಾವು ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ. Revelation chapter 2, 2ನೇ ಅಧ್ಯಾಯದಲ್ಲಿ the Lord told the elder of a church, ಒಂದು ಸಭೆಯ ಹಿರಿಯನಿಗೆ ಕರ್ತನೆ ಹೇಳ್ತಾನೆ, he says, you're doing a lot of good things. ನೀನು ಬಹಳ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೀಯ. Verse 2, 2ನೇ ವಚನ, I know your deeds, your toil, your perseverance. ನಿನ್ನ ಕೃತ್ಯಗಳು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು ಅಂತ ಹೇಳ್ತಾರೆ. Verse 3, your perseverance, you endured for my name's sake, you have not grown weary. 3ನೇ ವಚನದಲ್ಲಿ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗಳಿಲ್ಲ. All this is useless because you have left your first love. ಇದೆಲ್ಲ ಪ್ರಯೋಜನವಿಲ್ಲದಂಥದ್ದು, ಯಾಕೆಂದ್ರೆ ನೀನು ಮೊದಲ ಪ್ರೀತಿಯನ್ನು ಕಳೆದುಕೊಂಡು ಬಿಟ್ಟಿದೀಯಾ. So he says, what's the use of all that? If you were under the Old Testament, that's okay. ನೀನು ಹಳೆ ಒಡಂಬಡಿಕೆ ಅಡಿಯಲ್ಲಿದ್ರೆ ಪರವಾಗಿಲ್ಲ. But now it's no use. ಇವಾಗ ಪ್ರಯೋಜನವಿಲ್ಲ ಅದು. Do you know that? ನಿಮಗೆ ಗೊತ್ತಾ ಅದು? Do you know that all the good things you do have no value before God if you don't do it out of love? ನೀವು ಮಾಡುವಂಥ ಎಲ್ಲ ಕಾರ್ಯಗಳು ದೇವರಿಗೆ ಯಾವ ಬೆಲೆ ಇಲ್ಲ ನೀವು ಪ್ರೀತಿಯಿಂದ ಮಾಡಿಲ್ಲ ಅಂದ್ರೆ ಗೊತ್ತಾ ನಿಮಗೆ? That's why I say many people are going to get a big surprise when Jesus comes again. ಅದರಿಂದ ನಾನು ಹೇಳ್ತೀನಿ, ಯೇಸು ತಿರುಗಿ ಬಂದಾಗ ಬಹಳಷ್ಟು ಜನರಿಗೆ ಆಶ್ಚರ್ಯಗಳಾಗುತ್ತೆ. They'll be surprised to discover that so many things they did were just wood, hay and straw. ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ, ಅವ್ರು ಮಾಡಿದ ಕೆಲಸಗಳು ಬರೀ ಪೊಳ್ಳಾಗಿರುತ್ತೆ ಅನ್ನೋದು. It's good to know that now. ಅದು ಇವಾಗಲೇ ತಿಳ್ಕೊಳ್ಳೋದು ಬಹಳ ಮುಖ್ಯ. And that's why I say the first commandment is to love God with all your heart, soul and mind. ಅದರಿಂದ ನಾನು ಹೇಳ್ತೀನಿ, ಮೊದಲ ಆಜ್ಞೆ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತದ್ದು, not victory over sin. ಪಾಪ ಜಯಿಸುವಂತದಲ್ಲ. That comes from loving God with all your heart, soul and mind. ನೀವು ಅದನ್ನ ದೇವರನ್ನ ಪ್ರೀತಿಸೋದ್ರಿಂದ ಮುಂದಿನದು ಬರುತ್ತೆ. Otherwise it will be just an external victory just to show other people you got victory. ಇಲ್ಲ ಅಂದ್ರೆ ಅದು ಹೊರಗಿನ ಒಂದು ಜಯವಾಗಿರುತ್ತೆ ಜನಗಳಿಗೆ ತೋರಿಸಲಿಕ್ಕೆ. So when we come to this most important thing,
ನಾವು ಈ ಮುಖ್ಯವಾದ ವಿಷಯಕ್ಕೆ ಬಂದಾಗ to love God with all our hearts. ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವ That means in my heart there is no place for anything else. ನನ್ನ ಹೃದಯದಲ್ಲಿ ಬೇರೆ ಯಾವುದಕ್ಕೂ ಯಾವ ಸ್ಥಾನನೂ ಇಲ್ಲ. There's no place for my job, ನನ್ನ ಕೆಲಸಕ್ಕೆ ಸ್ಥಾನ ಇಲ್ಲ, my property, ನನ್ನ ಆಸ್ತಿಗೆ, my wife, ನನ್ನ children. ಹೆಂಡತಿ, ಮಕ್ಕಳು No. ಇಲ್ಲ. And you may say, well, am I not supposed to love my wife? ನೀವು ಹೇಳ್ಬೋದು, ನನ್ನ ಹೆಂಡತಿನ ಪ್ರೀತಿಸಬಾರ್ದ ನಾನು? Well, you've tried to love your wife for so long and that's why you fight with her. ನೀವು ಇಷ್ಟು ದಿವಸಗಳ ಕಾಲ ನೀವು ಹೆಂಡತಿನ ಪ್ರೀತಿಸಕ್ಕೆ ಪ್ರಯತ್ನ ಮಾಡಿನೇ ಇಷ್ಟು ಜಗಳ ಮಾಡ್ತಾ ಇದ್ದೀರಾ. You haven't succeeded. ನಿಮಗೆ ಜಯ ಸಿಕ್ಕಿಲ್ಲ. You love God with all your heart, you'll stop fighting with your wife. ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿ ನೀವು ನಿಲ್ಲಿಸ್ಬಿಡ್ತೀರಾ ಜಗಳ ಮಾಡೋದು. That's the time you'll really love your wife. ಅದೇ ಸಮಯದಲ್ಲಿ ನೀವು ನಿಜವಾಗಿ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತೀರಾ. Why is it so difficult for brothers to get along with each other? ಯಾಕೆ ಇಬ್ಬರು ಸಹೋದರರ ಜೊತೆಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಅನ್ಯೋನ್ಯತೆಯಲ್ಲಿ? Because they're trying to love one another without loving God first. ಯಾಕೆ ಅಂದ್ರೆ ಅವ್ರು ಒಬ್ರನ್ನೊಬ್ರು ಪ್ರೀತಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ದೇವರನ್ನ ಪ್ರೀತಿಸೋದು. If you love God with all your heart first, then it'll be easy to love your brother. ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿದ್ರೆ ಸಹೋದರನ ಪ್ರೀತಿಸೋದು ಸುಲಭವಾಗುತ್ತೆ. It's going to be very difficult. ಇಲ್ಲ ಅಂದ್ರೆ ಬಹಳ ಕಷ್ಟಕರವಾಗುತ್ತೆ. If you find it to be a great struggle to love somebody, then here's the reason. ನಿಮಗೆ ಯಾರನ್ನಾದ್ರೂ ಪ್ರೀತಿಸಿಕ್ಕೆ ಬಹಳ ಕಷ್ಟ ಆಗ್ತಾ ಇದ್ರೆ ಇದೇ ಕಾರಣವಾಗಿದೆ. That's because you don't love God with all your heart. ಯಾಕೆ ಅಂದ್ರೆ ದೇವರನ್ನ ನೀವು ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ ಅದರಿಂದ. Supposing you have a very difficult wife, ನಿಮಗೆ ಬಹಳ ಕಷ್ಟದ ಹೆಂಡತಿ ಇದ್ರೆ, or a difficult husband, ಕಷ್ಟದ ಗಂಡನಿದ್ರೆ, there are believers like that. ಅಂತ ವಿಶ್ವಾಸಿಗಳು ಇದ್ದಾರೆ. And I've heard so many of them complain. ಅದರಲ್ಲಿ ಬಹಳಷ್ಟು ಜನ ದೂಷಣೆಗಳನ್ನು ಹೇಳೋದನ್ನ ಕೇಳಿದ್ದೀನಿ. Why? ಯಾಕೆ? Because they don't love God with all their heart. ಯಾಕಂದ್ರೆ ಅವರು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ. And I've met a few believers who got difficult wives who never complain. ನಾನು ಕೆಲವು ವಿಶ್ವಾಸಿಗಳನ್ನ ನೋಡಿದ್ದೀನಿ, ಅವರು ಕಷ್ಟದ ಹೆಂಡತಿ ಇದ್ರು ಆದ್ರೆ ದೂಷಣೆ ಮಾಡೋದಿಲ್ಲ. Why do they never complain? ಯಾಕೆ ಅವರು ದೂಷಣೆ ಮಾಡೋದಿಲ್ಲ? Because they love God with all their heart. ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾರೆ. So that is the secret. ಅದೇ ರಹಸ್ಯವಾಗಿದೆ. Many of your problems come because you're not loving God with all your heart. ನಿಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣ ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸದೇ ಇರೋದು. You're trying to keep some other commandment before keeping the first one. ಮೊದಲನೇ ಒಂದು ಆಜ್ಞೆಯನ್ನ ಅನುಸರಿಸದೆ ಯಾವುದೋ ಬೇರೆ ಆಜ್ಞೆಯನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. To use an illustration, ಒಂದು ಉದಾಹರಣೆಯನ್ನು ಹೇಳಬೇಕು ಅಂದ್ರೆ, it's like putting the roof before you put the pillars on the walls. ನೀವು ಒಂದು ಪಿಲ್ಲರ್ ಮತ್ತು ಗೋಡೆಯನ್ನ ಕಟ್ಟದೆ ಛಾವಣಿಯನ್ನ ಕಟ್ಟಲಿಕ್ಕೆ ಹೋಗೋದು ತರ. How can you do that? ನೀವು ಹೇಗೆ ಮಾಡ್ಲಿಕ್ಕೆ ಆಗುತ್ತೆ? How can you put a roof before you put the pillars up? ನೀವು ಛಾವಣಿನ ಹೇಗೆ ಹಾಕ್ತೀರಾ ಪಿಲ್ಲರ್ ಹಾಕ್ತೇನೆ? That's impossible. It'll just collapse. ಅದು ಅಸಾಧ್ಯ, ಅದು ಬಿದ್ದೋಗ್ಬಿಡುತ್ತೆ. The second thing is Luke chapter 7. ಲೂಕ 7ರಲ್ಲಿ ನೋಡ್ಕೊಳ್ಳೋಣ. It says here, ಎರಡನೇ ವಿಷಯ, you know, Jesus said if one man was forgiven 500 pounds, another person forgiven 50 pounds, who will love more? ಒಬ್ಬ 500 ಹಣದಷ್ಟು ಕ್ಷಮಿಸಲ್ಪಟ್ಟಿದ್ರೆ, ಒಬ್ಬ 50 ಹಣದಷ್ಟು ಕ್ಷಮಿಸಲ್ಪಟ್ಟಿದ್ರೆ ಯಾರು ಹೆಚ್ಚಾಗಿ ಪ್ರೀತಿಸ್ತಾರೆ? Verse 41 and 42. 41, 42ರಲ್ಲಿ ನೋಡ್ಕೊಳ್ಳೋಣ. So Jesus replied, verse 47. 47ರಲ್ಲಿ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ. The one who is forgiven more loves more. ಪಾಪಗಳು ಬಹಳವಾಗಿದ್ದರೂ ಇದಕ್ಕೆ ಪ್ರಮಾಣ, ಯಾರು ಹೆಚ್ಚಾಗಿ ಕ್ಷಮಿಸಲ್ಪಡ್ತಾರೋ ಅವರು ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. The more you realize how much you've been forgiven by God, the more you will love him. ನಿಮಗೆ ಹೆಚ್ಚಾಗಿ ನೀವು ಎಷ್ಟು ಕ್ಷಮಿಸಲ್ಪಟ್ಟಿದ್ದೀರಿ ಅಂತ ಅರ್ಥ ಆಗುತ್ತೋ ಅವಾಗ ನೀವು ಹೆಚ್ಚು ದೇವರನ್ನ ಪ್ರೀತಿಸ್ತೀರಾ. So how does our love for the Lord grow? ದೇವರ ಮೇಲಿನ ಪ್ರೀತಿ ಹೇಗೆ ಬೆಳೆಯುತ್ತೆ? 2 things. ಎರಡು ವಿಷಯ. One, to meditate on how much Jesus loved me. ಒಂದು, ದೇವರು ಯೇಸು ಎಷ್ಟು ನನ್ನನ್ನು ಪ್ರೀತಿಸಿದರು ಅಂತ ತಿಳ್ಕೊಳ್ಳೋದು. Number 2, ಎರಡನೇದು, to meditate on how many of my sins he has forgiven. ಎಷ್ಟು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಅಂತ ತಿಳ್ಕೊಳ್ಳೋದು. You must think often about all the sins you committed in your life. ನೀವು ಯಾವಾಗಲೂ ಆಗಾಗ್ಗೆ ಯೋಚನೆ ಮಾಡಬೇಕು ನೀವು ಮಾಡಿರೋ ಪಾಪಗಳನ್ನ. Not to feel guilty because the blood of Jesus has cleansed us. ನೀವು ಅದರಿಂದ ಕಷ್ಟಪಡೋದ್ರಿಂದ ಆಗೋದಲ್ಲ, because the blood of Jesus has cleansed us. ಯಾಕೆ ಅಂದ್ರೆ ಅದನ್ನ ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದೆ. But to meditate, to know how much the Lord has forgiven me. ದೇವರು ಎಷ್ಟು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಧ್ಯಾನ ಮಾಡುವಂಥದ್ದು. I'll tell you, I try to remember all the sins that I can remember from the time I was born. ನನಗೆ ನೆನಪು ಬರುತ್ತೆ, ನಾನು ಮರು ಹುಟ್ಟಿದಾಗ್ಲಿಂದ ಎಷ್ಟು ಪಾಪಗಳನ್ನು ಮಾಡಿದ್ದೀನಿ. I can't remember all of them. ನನಗೆ ಅದೆಲ್ಲ ನೆನಪು ಬರೋದಿಲ್ಲ. But whatever I can remember, ನನಗೆ ನೆನಪು ಬರುವಂತದ್ರಲ್ಲಿ I try never to forget.
ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ಮರಿದೇ ಇರಲಿಕ್ಕೆ. I don't feel guilty because you're all cleansed in the blood of Christ. ಅದರಿಂದ ನಾನು ಒಂದು ಕೆಟ್ಟ ಮನಸಾಕ್ಷಿನ ಇಟ್ಕೊಳ್ಳೋದಿಲ್ಲ. But I try to remember so that I know how much the Lord has forgiven me. ಯಾಕೆ ನಾನು ಅದನ್ನ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಷ್ಟು ದೇವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. I will love the Lord more. ಅದರಿಂದ ನಾನು ಕರ್ತನನ್ನ ಹೆಚ್ಚಾಗಿ ಪ್ರೀತಿಸ್ತೇನೆ. I won't despise other people when they fall into sin. ಮತ್ತೆ ನಾನು ಬೇರೆಯವರು ಪಾಪಗಳಲ್ಲಿ ಬೀಳೋದು ನೋಡಿದ್ರೆ ಅವ್ರನ್ನ ಕ್ಷೀಣವಾಗಿ ನೋಡೋದಿಲ್ಲ. I will be saved from spiritual pride. ಅದರಿಂದ ನಾನು ಈ ಆತ್ಮಿಕ ಗರ್ವದಿಂದ ಕಾಪಾಡಲ್ಪಡ್ತೇನೆ. So I want to recommend this to you. ನಾನು ನಿಮಗೆ ಇದನ್ನ, if you want to love the Lord with all your heart, ನೀವು ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಅಂದ್ರೆ please take this prescription. ಈ ಒಂದು ಮಧ್ಯ ತಗೊಳ್ಳಿ ಇದನ್ನ. Take this advice. ಈ ವಿಷಯವನ್ನ ನಿಮ್ಮ ಹೃದಯಕ್ಕೆ ತಗೊಳ್ಳಿ. ಒಂದು, meditate on how much the Lord loved you. ನೀವು ಧ್ಯಾನ ಮಾಡಿ ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸಿದ್ದಾರೆ ಅಂತ, ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮಗೋಸ್ಕರ ಅಂತ. ಎರಡನೇದು, never forget but meditate on all the sins you committed from the day you were born that you can remember. ನೀವು ಹುಟ್ಟಿದಂದಿನಿಂದ ಎಷ್ಟು ಪಾಪಗಳನ್ನ ನೀವು ಮಾಡಿದಿರಾ ಅದರ ಬಗ್ಗೆ ನೀವು ಸ್ವಲ್ಪ ಧ್ಯಾನ ಮಾಡಿ. Then you won't despise other people. ನೀವು ಬೇರೆಯವ್ರನ್ನ ಕೇವಲವಾಗಿ ನೋಡೋದಿಲ್ಲ. And you will love the Lord much more. ಅದರಿಂದ ನೀವು ಕರ್ತನನ್ನ ಹೆಚ್ಚಾಗಿ ಪ್ರೀತಿಸ್ತೀರಾ. And then we love the Lord with all our hearts. ನಂತರ ದೇವರನ್ನ ನಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀವಿ. We'll find many of our other problems solved. ಅದರಿಂದ ನಮ್ಮ ಬೇರೆ ಸಮಸ್ಯೆಗಳು ಪರಿಹಾರವಾಗುತ್ತೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to apply these truths to our lives. ಇದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಲಿಕ್ಕೆ ಸಹಾಯ ಮಾಡಿ, so that we can honor you and glorify you. ನಾವು ನಿಮ್ಮನ್ನ ಗೌರವಿಸಿ ಮಹಿಮೆ ಪಡಿಸೋದಕ್ಕೆ. Pray in Jesus' name. ಯೇಸುವಿನ ಹೆಸರಿನಲ್ಲಿ.